ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದಕ್ಕೂ ಮುಂಚೆ ನಾವು ಗೃಹಲಕ್ಷ್ಮಿಗೆ ಸಂಬಂಧಿಸಿದಂತೆ ಹಲವು ಅಪ್ಡೇಟ್ಗಳನ್ನ ಕೊಡ್ತಾನೆ ಬಂದಿದ್ದೇವೆ. ಅದರಂತೆ ಈಗ ನಾವು ಹೇಳೋ ವಿಷಯ ಕರ್ನಾಟಕದ ಲಕ್ಷಾಂತರ ಮಹಿಳಾ ಉದ್ಯೋಗಿಗಳಿಗೆ ಹೊಸ ಆಶಾಕಿರಣವಾಗಿರುವ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಬಗ್ಗೆ. ಹೌದು, ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ತಿಂಗಳಿಗೆ 2,000 ರೂಪಾಯಿ ನೆರವು ಅಂತ ಗೊತ್ತಿತ್ತು. ಆದರೆ ಈಗ ರಾಜ್ಯ ಸರ್ಕಾರ ಹಣದ ಜೊತೆಗೆ ಉದ್ಯೋಗ ಮತ್ತು ಆದಾಯದ ದಾರಿ ಕೂಡ ತೆರೆದಿದೆ. ಹಾಗಾದ್ರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಏನು, ಯಾರಿಗೆ ಲಾಭ, ಹೇಗೆ ನೋಂದಣಿ ಮಾಡಿಕೊಳ್ಳಬಹುದು, ಮಹಿಳೆಯರಿಗೆ ಏನು ಪ್ರಯೋಜನ, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಮೊದಲು ಯಾಕೆ ಈ ಯೋಜನೆ ರಾಜ್ಯ ಸರ್ಕಾರ ತರುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸಾವಿರಾರು ಮಹಿಳೆಯರು ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳು, ಹಸ್ತಶಿಲ್ಪ ವಸ್ತುಗಳು, ಹೊಲಿಗೆ, ಕಸೂತಿ ಕೆಲಸ ಮತ್ತು ಸಣ್ಣ ಮಟ್ಟದ ಉತ್ಪನ್ನಗಳನ್ನ ಮಾಡುತ್ತಾ ಇದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಮಾರುಕಟ್ಟೆ ಸಿಗ್ತಿಲ್ಲ, ಮಧ್ಯವರ್ತಿಗಳು ಲಾಭ ತಿನ್ನುತ್ತಿದ್ದಾರೆ, ಆನ್ಲೈನ್ ಮಾರಾಟಕ್ಕೆ ಜ್ಞಾನ ಇಲ್ಲ ಮತ್ತು ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರವೇಶ ಸಿಗ್ತಿಲ್ಲ. ಸೊ ಈ ಸಮಸ್ಯೆಗಳನ್ನ ಗಮನಿಸಿದ ಕರ್ನಾಟಕ ಸರ್ಕಾರ ಈಗ ಮಹಿಳೆಯರಿಗಾಗಿ ಪ್ರತ್ಯೇಕ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಆರಂಭಿಸಿದೆ. ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಎಂದರೇನು ಅನ್ನೋದನ್ನ ನೋಡೋದಾದ್ರೆ, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಮಹಿಳಾ ಉದ್ಯೋಗಿಗಳು ತಯಾರಿಸುವ ಉತ್ಪನ್ನಗಳನ್ನ ಆನ್ಲೈನ್ ಅಲ್ಲಿ ಮಾರಾಟ ಮಾಡುವ ಅವಕಾಶ ನೀಡುವ ಸರ್ಕಾರದ ಅಧಿಕೃತ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದಾಗಿದೆ. ಸೊ ಇದಾವುದು ಖಾಸಗಿ ಕಂಪನಿಯಲ್ಲ ಮತ್ತು ಮಧ್ಯವರ್ತಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರೋದಿಲ್ಲ. ಸೊ ಸರ್ಕಾರವೇ ಬೆಂಬಲ ನೀಡುತ್ತಿರುವ ಮಹಿಳಾ ಉದ್ಯಮ ವೇದಿಕೆ ಅಂದ್ರೆ ತಪ್ಪಾಗಲಾರದು. ಸೊ ಪ್ರಮುಖವಾಗಿ ಈ ಯೋಜನೆ ಯಾರಿಗಾಗಿ ಮತ್ತು ಈ ಪ್ಲಾಟ್ಫಾರ್ಮ್ನ ಲಾಭ ಪಡೆಯುವುದಾದರೂ ಯಾರು ಎಂದು ನೋಡೋದಾದ್ರೆ, ಅದು ಸ್ವಸಹಾಯ ಸಂಘಗಳ ಮಹಿಳೆಯರು, ಮನೆ ಆಧಾರಿತ ಉದ್ಯಮ ಮಾಡುವ ಮಹಿಳೆಯರು, ಗ್ರಾಮೀಣ ಮಹಿಳಾ ಉದ್ಯಮಿಗಳು, ಸಣ್ಣ ಮತ್ತು ಮಧ್ಯಮ ಮಟ್ಟದ ಮಹಿಳಾ ಉತ್ಪಾದಕರು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು. ಒಟ್ನಲ್ಲಿ ತಮ್ಮದೇ ಉತ್ಪನ್ನ ಇರುವ ಯಾವುದೇ ಮಹಿಳೆ ಇಲ್ಲಿ ಸೇರ್ಪಡೆ ಆಗಬಹುದು. ಸೊ ಈ ಪ್ಲಾಟ್ಫಾರ್ಮ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಾದ್ರೆ, ಮೊದಲು ಆನ್ಲೈನ್ ಪೋರ್ಟಲ್ ನಲ್ಲಿ ಮಹಿಳೆಯರು ತಮ್ಮ ವಿವರಗಳನ್ನ ಆನ್ಲೈನ್ ನಲ್ಲಿ ನೋಂದಣಿ ಮಾಡಬಹುದು. ಉತ್ಪನ್ನದ ಫೋಟೋ ವಿವರ ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಉತ್ಪನ್ನ ಪರಿಶೀಲನೆ ಹಂತಕ್ಕೆ ಹೋಗುತ್ತದೆ. ಸೊ ರಾಜ್ಯ ಸರ್ಕಾರದ ಮೂಲಕ ಉತ್ಪನ್ನಗಳ ಗುಣಮಟ್ಟ ಪರಿಶೀಲನೆ, ನಂಬಿಕೆ ಇರುವ ವಸ್ತುವನ್ನೇ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ನೆಕ್ಸ್ಟ್ ಇದಾದ ಮೇಲೆ ನೇರ ಮಾರಾಟ ಅಂದ್ರೆ ಗ್ರಾಹಕರು ನೇರವಾಗಿ ಮಹಿಳೆಯರಿಂದಲೇ ಖರೀದಿ, ಮಧ್ಯವರ್ತಿಗಳಿಲ್ಲ, ಲಾಭ ನೇರವಾಗಿ ಮಹಿಳೆಯರ ಕೈಗೆ ಸೇರುತ್ತೆ. ಸೊ ನೆಕ್ಸ್ಟ್ ಡಿಜಿಟಲ್ ಪೇಮೆಂಟ್ ಹಂತದಲ್ಲಿ ಸುರಕ್ಷಿತ ಆನ್ಲೈನ್ ಪಾವತಿ ವ್ಯವಸ್ಥೆ ಮತ್ತು ಹಣ ಮಹಿಳೆಯರ ಖಾತೆಗೆ ನೇರ ಜಮಾ ಮಾಡಲಾಗುತ್ತದೆ. ಸೊ ಈ ಯೋಜನೆಯಿಂದ ಮಹಿಳೆಯರಿಗೆ ಸಿಗುವ ಆರ್ಥಿಕ ಸ್ವಾವಲಂಬನೆ ಅಂದ್ರೆ ಮನೆಯಲ್ಲೇ ಕುಳಿತು ಆದಾಯ ಗಳಿಸುವ ಅವಕಾಶ, ಪತಿಯ ಮೇಲೆ ಅವಲಂಬನೆ ಕಡಿಮೆಯಾಗುವ ಸಾಧ್ಯತೆ ಇವೆ. ಸೊ ಇದರ ಜೊತೆಗೆ ದೊಡ್ಡ ಮಾರುಕಟ್ಟೆ, ಗ್ರಾಮ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಮಾರಾಟ ಮಾಡಲು ಇದನ್ನ ಯೂಸ್ ಮಾಡಿಕೊಳ್ಳಬಹುದು. ಸೊ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಸಾವಿರಾರು ಗ್ರಾಹಕರು ಇಲ್ಲಿ ಸಿಗ್ತಾರೆ. ಪ್ಯಾಕೇಜಿಂಗ್, ಬ್ರಾಂಡಿಂಗ್ ಜ್ಞಾನ ಸೇರಿದಂತೆ ಭವಿಷ್ಯಕ್ಕೆ ಬಲವಾದ ಕೌಶಲ್ಯ ಕೂಡ ಮಹಿಳೆಯರಿಗೆ ಸಿಕ್ಕಂತಾಗುತ್ತದೆ. ಸೊ ಇದಕ್ಕೆ ಡೆಡಿಕೇಟೆಡ್ ಮೊಬೈಲ್ ಆಪ್ ಕೂಡ ಬರಲಿದೆ. ಮುಂದಿನ ದಿನಗಳಲ್ಲಿ ಮೊಬೈಲ್ ಆಪ್ ಮತ್ತು ಗ್ರಾಮೀಣ ಮಹಿಳೆಯರಿಗೂ ಕೂಡ ಸುಲಭ ಬಳಕೆ ಈ ಆಪ್ ಮೂಲಕ ಮಾಡಬಹುದು ಅಂತ ಸರ್ಕಾರ ತಿಳಿಸಿದೆ. ನೋಂದಣಿ ಪ್ರಕ್ರಿಯೆ ಅಂದ್ರೆ ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋದಾದ್ರೆ, ನೋಂದಣಿ ಮಾಡಿಕೊಳ್ಳುವುದು ತುಂಬಾ ಸರಳ. ಗೃಹಲಕ್ಷ್ಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರು, ವಿಳಾಸ, ಸಂಪರ್ಕ ವಿವರ ನಮೂದಿಸಿ ನೀವು ತಯಾರಿಸುವ ಉತ್ಪನ್ನಗಳ ಮಾಹಿತಿ ನೀಡಿ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಸರ್ಕಾರದ ಪರಿಶೀಲನೆ ನಂತರ ಖಾತೆ ಅಪ್ರೂವಲ್ ಆಗುವುದು. ಆಮೇಲೆ ಸೊ ಇದಕ್ಕೆ ಯಾವುದೇ ದೊಡ್ಡ ಅಪ್ಲಿಕೇಶನ್ ಫೀ ಇಲ್ಲ. ಸೊ ಈ ಯೋಜನೆ ಮಹಿಳೆಯರನ್ನ ಕೇವಲ ಫಲಾನುಭವಿಗಳಲ್ಲ, ಉದ್ಯೋಗಿಗಳಾಗಿ ರೂಪಿಸುತ್ತದೆ, ಗ್ರಾಮೀಣ ಆರ್ಥಿಕತೆ ಬಲಪಡಿಸುತ್ತದೆ, ಮಹಿಳಾ ಉದ್ಯಮಶೀಲತೆ ಹೆಚ್ಚಿಸುತ್ತದೆ, ಸ್ಥಳೀಯ ಉತ್ಪನ್ನಗಳಿಗೆ ಬೆಲೆ ಸಿಗುತ್ತದೆ ಮತ್ತು ಇದರ ಜೊತೆಗೆ ಮೇಕ್ ಇನ್ ಕರ್ನಾಟಕಕ್ಕೆ ಉತ್ತೇಜನ ಆಗುತ್ತದೆ ಅಂತ ಸರ್ಕಾರ ಹೇಳಿಕೊಂಡಿದೆ. ಸೊ ಸ್ನೇಹಿತರೆ, ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ನಿಮ್ಮ ಮನೆಯಲ್ಲೇ ಉತ್ಪನ್ನ ತಯಾರಿಸುವ ಮಹಿಳೆಯರಿದ್ದರೆ ಇದರ ಉಪಯೋಗ ಪಡೆಯಬಹುದು ಮತ್ತು ಈ ಮಾಹಿತಿಯನ್ನ ಶೇರ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.